திருச்சிற்றம்பலம். அருள் பரம் ஜோதி தனிப்பெரும் கருணையை. திருச்சிற்றம்பலம். குருவே சரணம். நம சிவாய், நம சிவாய், நம சிவாய். ಗುರುವೇ ಶರಣಂ. ಶ್ರೀ ಗುರುಮನೆಯಲ್ಲಿ 25ನೇ ದಿನದ ಧರ್ಮರಕ್ಷಯಜ್ಞ. 25ನೇ ದಿನದ ಧರ್ಮರಕ್ಷಯಜ್ಞದಲ್ಲಿ ಭಕ್ತರಿಗೆ ನೀಡುವ ಜ್ಞಾನ ಬಿಂದು ಕಾಲಕ್ಕೆ ಸಂಬಂಧಪಟ್ಟು, ಪ್ರಕೃತಿಗೆ ಸಂಬಂಧಪಟ್ಟು, ಆತ್ಮಕ್ಕೆ ಸಂಬಂಧಪಟ್ಟು ಸಿಗುವ ಜ್ಞಾನ ಬಿಂದು. ಇದನ್ನು ನಿಮ್ಮ ಜೀವನದಲ್ಲಿ ಯಾವ ರೀತಿ ಅರ್ಥ ಮಾಡಿಕೊಳ್ತೀರಿ, ಇದನ್ನು ನಿಮ್ಮ ಜೀವನದಲ್ಲಿ ಯಾವ ರೀತಿ ಅನುಸರಿಸಿಕೊಂಡು ಹೋಗ್ತೀರಿ, ಅದೇ ರೀತಿಯಾದ ಫಲವನ್ನು ನೀವು ಕಂಡುಕೊಳ್ಬೋದು, ಸತ್ಯವನ್ನು ತಿಳಿದುಕೊಳ್ಬೋದು ಅನುಭವದ ಮೂಲಕ. ಹಾಗೆ 25ನೇ ದಿನದ ಧರ್ಮರಕ್ಷಯಜ್ಞದಲ್ಲಿ ಭಾಗಿಯಾದ ಎಲ್ಲ ಭಕ್ತಗಳಿಗೂ ಶ್ರೀ ಗುರುಮನೆಯ ಗುರುದೇವರ ಶುಭ ಆಶೀರ್ವಾದ. ಗುರುವೇ ಶರಣಂ. ಎಲ್ಲರಿಗೂ ಆರೋಗ್ಯ ಚೆನ್ನಾಗಿರಲಿ, ಎಲ್ಲರಿಗೂ ಆರೋಗ್ಯ ಚೆನ್ನಾಗಿರಲಿ. ಯಾರಿಗೂ ಆರೋಗ್ಯ ಚೆನ್ನಾಗಿಲ್ಲ, ಆದ ಕಾರಣ ಉಚ್ಚಾರಣೆ ತಪ್ತದೆ. ಇದು ಸತ್ಯ. ಯಾವುದೋ ಒಂದು ರೀತಿಯಲ್ಲಿ ಆರೋಗ್ಯ ಎಲ್ಲರಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಬಾಧಿಸ್ತಾ ಉಂಟು. ಇದು ಸತ್ಯವಾದ ವಿಚಾರ. ಇವತ್ತು ಪ್ರಪಂಚದಲ್ಲಿ ಅತಿ ಎತ್ತರವಾಗಿ ಬೆಳೆಯುತ್ತಿರುವ ವಿಚಾರ ಯಾವುದು ಅಂತ ಹೇಳಿದರೆ ಆರೋಗ್ಯ ಸಮಸ್ಯೆ. ಹೊಸ 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 ವ್ಯಾಧಿಗಳು, ಯಾವ್ಯಾವ ರೀತಿಗಳ ವ್ಯಾಧಿಗಳು ಬರ್ತದೆ ಅಂತೇಳಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ಹೇಳೋದು, ಎಲ್ಲ ಗುರುಮನೆಯ ಭಕ್ತರುಗಳಿಗೆ ಆರೋಗ್ಯದ ಮೇಲೆ ಭಾಳಷ್ಟು ಗಮನವಿರಲಿ. ನಿಮಗೆ ಕೂಡಿದಷ್ಟು ಮಟ್ಟಿಗೆ ನೀವೇ ವೈದ್ಯರಾಗಿ, ನಿಮಗೆ ನೀವೇ ವೈದ್ಯರಾಗಬೇಕೀಗ, ಬೇರೆ ದಾರಿ ಇಲ್ಲ. ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳಿ. ಎಲ್ಲ ಭಕ್ತರುಗಳ ಮನಸ್ಥಿತಿ ಚೆನ್ನಾಗಿರಲಿ, ನೆಮ್ಮದಿಯಿಂದ ಜೀವನ ಮಾಡುವ ಸತ್ಯವನ್ನು ಅರಿಯಲಿ. ಇಷ್ಟು ಸಾಕು ಎಲ್ಲ ಭಕ್ತರುಗಳಿಗೆ ಹೇಳುವ ವಿಚಾರ. ಹಾಗೆ ಈ ಪ್ರಪಂಚಕ್ಕೆ ನಾವು ಬರುವಾಗ, ಯಾರೇ ಆದರೂ ಈ ಪ್ರಪಂಚಕ್ಕೆ ಬರುವಾಗ ನಮ್ಮನ್ನು ಸಂತೋಷದಿಂದ ಬರಮಾಡಿಕೊಳ್ತಾರೆ. ನಾವು ಈ ಪ್ರಪಂಚಕ್ಕೆ ಬರುವಾಗ, ಒಂದು ಮಗು ಹುಟ್ಟುತ್ತದೆ ಅಂತ ಹೇಳುವಾಗ, ಒಂದು ತಾಯಿ, ಒಂದು ಹೆಂಡತಿಯಾದವಳು ಗರ್ಭಿಣಿ ಆದಲು ಅಂತೇಳಿ ಗೊತ್ತಾದ ಕೂಡಲೇ ಆ ಮನೆಯಲ್ಲಿ ತುಂಬ ಸಂತೋಷ. ಗಂಡನಿಗೊಂದು ಸಂತೋಷ, ಹೆಂಡತಿಗೊಂದು ಸಂತೋಷ, ಅಪ್ಪನಿಗೊಂದು ಸಂತೋಷ, ಅಮ್ಮನಿಗೊಂದು ಸಂತೋಷ, ಬಂಧು ಬಳಗದಲ್ಲಿ ಸಂತೋಷ. ಮಗು ಬರ್ತದೆ ಅಂತ ಹೇಳುವಾಗ, ಭೂಮಿಗೆ ಒಂದು ಮಗು ಬರ್ತದೆ ಅಂತ ಹೇಳುವ ಒಂದು ಸಂತೋಷ. ಈ ಸಂತೋಷವನ್ನು ಯಾರು ಸೃಷ್ಟಿ ಮಾಡಿದರು? ಆ ಮಗು ಸೃಷ್ಟಿ ಮಾಡಿದ್ದ? ಅಲ್ಲ ನಾವು ಸೃಷ್ಟಿ ಮಾಡಿದ್ದೇವ? ಅಲ್ಲ ಕಾಲ ಸೃಷ್ಟಿ ಮಾಡ್ತಾ ಉಂಟಾ? ಅಲ್ಲ ಭಗವಂತನೇ ಸೃಷ್ಟಿ ಮಾಡಿದ್ದ ಈ ಸಂತೋಷವನ್ನು. ಇದೆಲ್ಲರಿಗೊಂದು ಆಟೋಮೆಟಿಕ್ ಆಗಿ ಬರುವಂಥ ವಿಚಾರ. ಆ ಸಮಯದಲ್ಲಿ ಎಲ್ಲರಿಗೊಂದು ಸಂತೋಷವನ್ನು ಕೊಡ್ತದೆ. ಆ ಸಂತೋಷ ತಿಂಗಳು ಹೋದಾಗೆ ಹೆಚ್ಚಾಗ್ತಾ ಹೋಗ್ತದೆ. ಯಾವುದು ಸಂತೋಷ? ಇನ್ನೇ 9 ತಿಂಗಳಾಯಿತು ಅಂತ ಹೇಳುವಾಗ ಇನ್ನು ಅವರವರ ದೇಹ ಪ್ರಕೃತಿಗೆ ಬಿಟ್ಟಂಥ ವಿಚಾರ. 7 ತಿಂಗಳಲ್ಲಿಯೂ
ಡೆಲಿವರಿ ಆಗ್ತಾರೆ, ಅದು ಬೇರೆ ವಿಷಯ. ಜನರಲ್ ಆಗಿ ಹೇಳೋದು, ಎಲ್ಲರಿಗೆ ಸೇರಿದಾಗಿ 9 ತಿಂಗಳಾಗುವವರೆಗೆ ಯಾವುದೋ ರೀತಿಯ ಸಂತೋಷ ಸಂತೋಷ ಸಂತೋಷ. ಅದಾದ ಮೇಲೆ ಆ ಹೆಣ್ಣಿಗೊಂದು ಸೀಮಂತ ಅಂತ ಮಾಡ್ತಾರೆ. ಒಳ್ಳೆ ಅಲಂಕಾರ ಮಾಡಿ, ಒಳ್ಳೆ ಮಹಾಲಕ್ಷ್ಮಿಯಾಗಿ ಕೂತ್ಕೊಳಿಸಿ, ಎಲ್ಲರೂ ಸೇರಿ ಏನೆಲ್ಲ ಬೇಕು, ಆ ಅಮ್ಮನಿಗೆ ಏನೆಲ್ಲ ಖುಷಿ ಉಂಟು, ಏನೆಲ್ಲ ಸಂತೋಷ ಉಂಟು, ಏನೆಲ್ಲ ಊಟ ಮಾಡಬೇಕು, ಎಲ್ಲ ಬಂಧು ಬಳಗದವರೆಲ್ಲ ಸೇರಿ ಆ ಒಂದು ಪುಣ್ಯದ ಕಾರ್ಯಕ್ರಮವನ್ನು ಮಾಡ್ತಾರೆ, ಸೀಮಂತ ಅಂತೇಳಿ. ಎಲ್ಲರೂ ಆಶೀರ್ವಾದ ಮಾಡ್ತಾರೆ, ಬಂದವರೆಲ್ಲ ಎಲ್ಲರೂ ಆರತಿ ಮಾಡ್ತಾರೆ, ಎಲ್ಲ ಪೂಜೆ ಮಾಡ್ತಾರೆ. ಎಲ್ಲ ಕ್ರಮಗಳನ್ನು ಶಾಸ್ತ್ರದಲ್ಲಿ ಹೇಳಿದ್ದಾರೆ, ಅವರವರ ಜಾತಿಗೆ ತಕ್ಕಂತೆ, ಅವರವರ ಧರ್ಮಕ್ಕೆ ತಕ್ಕಂತೆ. ಹಿಂದೂ ಶಾಸ್ತ್ರದಲ್ಲಿ ಸೀಮಂತ ಅಂತ ಹೇಳುವ ಒಂದು ವಿಚಾರವನ್ನು ಎಲ್ಲರೂ ಆಚರಿಸ್ತಾರೆ ಅಂತ ಕಾಣ್ತದೆ. ಪರಿಪೂರ್ಣವಾಗಿ ಹೇಳಲಿಕ್ಕಾಗೋದಿಲ್ಲ, ತಿಳಿದವರಿಗೆ ಗೊತ್ತಿರ್ಬೋದು. ಸೀಮಂತಲ್ಲಾದ ನಂತರ ಒಂದು ಮಗು ಜನಿಸುತ್ತದೆ. ಆಗ ಯಾಕೆ ಬೇಕಾಗಿ ಸಂತೋಷ ಪಟ್ಟದ್ದು, ಯಾಕೆ ಬೇಕಾಗಿ ಸೀಮಂತ ಮಾಡಿದ್ದು, ಯಾಕೆ ಬೇಕಾಗಿ ತುಂಬ ಹೃದಯದಿಂದ ಎಲ್ಲರ ಆಶೀರ್ವಾದ ಮಾಡಿದ್ದು? ಒಂದು ಜೀವಾತ್ಮ ಭೂಮಿಗೆ ಬರ್ತಾ ಉಂಟು, ಮನುಷ್ಯ ಜನ್ಮವನ್ನು ತಾಳ್ತಾ ಉಂಟು ಅಂತೇಳಿ ಭಾಳ ಸಂತೋಷದಿಂದೆಲ್ಲ ಮನುಷ್ಯರು ಅದನ್ನು ಬರಮಾಡಿಸ್ತಾರೆ. ದೇವರೇ ಬರ್ತಾ ಉಂಟು, ಅಮ್ಮನ ಗರ್ಭದಲ್ಲಿರುವುದು ದೇವರಾಗಿರ್ತದೆ. ಆದ ಕಾರಣಕ್ಕೆ ಆರತಿ ಮಾಡಿ ಅನೇಕ ರೀತಿಯಲ್ಲಿ ದೇವರ ನಾಮಸ್ಮರಣೆ ಮಾಡಿ ಇರುವಂಥ ವಿಚಾರ ಸೀಮಂತ ಅಂತ ಹೇಳಿದೆ. ಆಗ ಭೂಮಿಗೆ ಬರುವಾಗಲೇ ಮನುಷ್ಯನಿಗೆ ಪೂಜೆ ಮಾಡಿದ್ದಾನೆ ಬರಮಾಡಿಸುವುದು. ಆಗ ಮಾನವ ಜನ್ಮಕ್ಕೆ ಎಷ್ಟೊಂದು ಮಹತ್ವವನ್ನು ಕೊಟ್ಟಿದ್ದಾರೆ. ಆಗ ನಿನಗೆ ಮಾನವ ಜನ್ಮ ಸಿಕ್ಕಿದೆ, ನೀನು ಮಾನವ ಜನ್ಮಕ್ಕೆ ಬರ್ತಾ ಇದ್ದೆ ಅಂತ ಹೇಳಿ ಆ ಭಗವಂತ ಮನುಷ್ಯರಿಂದ ಆ ಮಾನವ ಜನ್ಮವನ್ನು ಯಾವ ರೀತಿ ಸ್ವಾಗತಿಸ್ತಾನೆ. ಮಾನವ ಜನ್ಮಕ್ಕೆ ಬರುವಾಗ ಅಷ್ಟು ಸಂತೋಷ, ಎಲ್ಲರಿಗೂ ಸಂತೋಷ. ಎಷ್ಟೋ ಜನ್ಮವನ್ನು ದಾಟಿ ಮನುಷ್ಯ ಜನ್ಮಕ್ಕೆ ಬರ್ತಾ ಇದ್ದಾರಪ್ಪ. ಆ ಮನುಷ್ಯರನ್ನು ಭೂಮಿಗೆ ಕರೆದುಕೊಂಡು ಬರುವಾಗ ಪುಣ್ಯದ ಸ್ಥಿತಿಯಲ್ಲಿ ಕರೆದುಕೊಂಡು ಬಾ, ಆ ಮಾನವರಿಂದ ಒಳ್ಳೆಯದೇ ಆಗಬೇಕು, ಆ ಮಾನವನಿಂದ ಈ ಪ್ರಪಂಚ ಚೆನ್ನಾಗಿರಬೇಕು. ನನ್ನಿಂದ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಆಗುವುದಿಲ್ಲ, ನನ್ನ ಕೆಲಸವನ್ನೆಲ್ಲ ಈ ಮಾನವ ಮಾಡ್ತಾ ಇದ್ದಾನೆ, ನನ್ನ ಪ್ರತಿಬಿಂಬವಾಗಿ ಈ ಭೂಲೋಕಕ್ಕೆ ಹೋಗ್ತಾ ಇದ್ದಾನೆ ಅವ ಎಂಬ ಸ್ಥಿತಿಯನ್ನು ಭಗವಂತ ಹೇಳ್ತಾನೆ. ಸತ್ಯವನ್ನು ತಿಳಿದ ಋಷಿಮುನಿಗಳು, ಜ್ಞಾನಿಗಳು, ಯೋಗಿಗಳು ಈ ಭೂಮಿಗೆ ಮಾನವ ಜನ್ಮವನ್ನು ಕರ್ಕೊಂಡು ಬರುವಾಗ, ಒಂದು ಶಿಶುವನ್ನು ಕರ್ಕೊಂಡು ಬರುವಾಗ ಅಷ್ಟೊಂದು ದೈವಿಕ ಸ್ಥಿತಿಯಲ್ಲಿ ಪೂಜ್ಯನೀಯ ಭಾವನೆಯಲ್ಲಿ ಭೂಮಿಗೆ ಬರಮಾಡಿಸ್ತಾರೆ. ಮನುಷ್ಯ ಜನ್ಮ ಸಿಗ್ತಾ ಉಂಟು ಅಂತ ಹೇಳುವ ಸಂತೋಷಕ್ಕೆ ಬೇಕಾಗಿ ಆತ್ಮ ಸಂತೋಷವಾಗಿ ಎಲ್ಲರನ್ನು ನಗುನಗಿಸ್ತಿರ್ತದೆ. ಅದು ನಾನು ಸಹ ಬರ್ತಾ ಇದ್ದೇನೆ ಮನುಷ್ಯ ಜನ್ಮಕ್ಕೆ ಅಂತೇಳಿ. ಆಗ ಮನುಷ್ಯ ಜನ್ಮಕ್ಕೆ ಬರುವಾಗ ಎಲ್ಲ ಸಂತೋಷವೇ, ಆನಂದವೇ ಎಲ್ಲರಿಗೂ. ಅದೇ ಮನುಷ್ಯ ಜನ್ಮವನ್ನು ಬಿಟ್ಟು ಹೋಗುವಾಗ, ಆ ವ್ಯಕ್ತಿ ಮರಣಪಟ್ಟಾಗ ಯಾಕೆ ಬೇಕಾಗಿ ದುಃಖ, ಯಾಕೆ ಸಂತೋಷ ಇಲ್ಲ? ಯಾಕೆ ಮರಣದ ಮನೆಗೆ ಹೋದವರೆಲ್ಲರೂ ಸೈಲೆಂಟ್ ಆಗ್ತಾರೆ? ಯಾಕೆ ಕಣ್ಣೀರಾಗ್ತಾರೆ? ಯಾವ ಕಾರಣಕ್ಕೆ ಬೇಕಾಗಿ ಕಣ್ಣೀರಾಗ್ತಾರೆ? ನಮ್ಮನ್ನು ಬಿಟ್ಟು ಹೋದ್ರಲ್ಲಿ ಕಣ್ಣೀರಾಗ್ತಾರ? ಅಲ್ಲ, ಎಲ್ಲರೂ ಯಾಕೆ ಅಲ್ಲಿ ಮೌನ ಆಗ್ತಾರೆ? ಇದರ ಸತ್ಯ ಏನು? ಇದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳುವಾಗ
ಆ ದುಃಖ ಆಗೋದು ಯಾಕೆ ಬೇಕಾಗಿ ಅಂತ ಹೇಳಿದರೆ, ಮುಂದಿನ ಜನ್ಮ ಅಂತೇಳಿ ಯಾವ ಜನ್ಮದಲ್ಲಿ ಹುಟ್ಟಿ ಬರ್ತಾನೆ ಅಂತೇಳಿ ಗೊತ್ತಿಲ್ಲ. ಮುಂದಿನ ಜನ್ಮ ಅಂತೇಳಿದ್ರೆ ಯಾವ ಜನ್ಮದಲ್ಲಿ ಹುಟ್ಟಿ ಬರ್ತಾನೆ ಅಂತೇಳಿ ಗೊತ್ತಿಲ್ಲಪ್ಪ. ಏನೆಲ್ಲ ಮಾಡಿದ್ದಾನೆ ಜೀವನದಲ್ಲಿ ಎಂಬ ಮುಂದಿನ ಜ್ಞಾನವನ್ನು ಅರಿತ ಕಾರಣ ದುಃಖ ಆಗುವುದು. ಇಲ್ಲಿ ನಾವು ತಿಳ್ಕೊಳ್ತೇವೆ, ಏನು ನಮ್ಮನ್ನು ಬಿಟ್ಟು ಹೋದರು, ನಮ್ಮ ಅಪ್ಪ ನಮ್ಮನ್ನು ಬಿಟ್ಟು ಹೋದರು, ನಮ್ಮ ಹೆಂಡತಿ ನಮ್ಮನ್ನು ಬಿಟ್ಟು ಹೋದರು ಅಂತೇಳಿ, ನಮ್ಮ ಮಕ್ಕಳು ನಮ್ಮನ್ನು ಬಿಟ್ಟು ಹೋದರು. ನಿಮ್ಮನ್ನು ಬಿಟ್ಟು ಹೋದರೆ ಅವರು ಮುಂದೊಂದು ಕಡೆ ಇಲ್ಲೇ ಒಂದು ಕಡೆ ಸೇರಲೇಬೇಕಾಗ್ತದೆ. ಆಗ ಅವರು ನಿಮ್ಮವರಲ್ಲ ಅವರು. ಆಗ ಅವರು ಯಾವ ರೀತಿ ಸೇರಬೇಕು? ಮುಂದಿನ ಜನ್ಮದಲ್ಲಿ ನಾಯಿಯಾಗಿ ಹುಡ್ತಾರ, ಅಲ್ಲ ಕೋಳಿಯಾಗಿ ಹುಡ್ತಾರ, ಅಲ್ಲ ಒಂದು ಹಸುವಾಗಿ ಹುಡ್ತಾರ, ಅಲ್ಲ ಒಂದು ವಿಷ ಸರ್ಪವಾಗಿ ಹುಡ್ತಾರ, ಗೊತ್ತಿಲ್ಲ. ಅದೇ ಏನು ಮಾಡಿದ ಜೀವನದಲ್ಲಿ ಇಷ್ಟು ಸಮಯ, ಎಷ್ಟು ವರ್ಷ ಆಯುಷನ್ನು ಯಾವ ರೀತಿ ಅವ ಕಲ್ತುಕೊಂಡ, ಎಷ್ಟು ಹೆಜ್ಜೆ ಪಾಪದ ಹೆಜ್ಜೆ, ಎಷ್ಟು ಹೆಜ್ಜೆ ಪುಣ್ಯದ ಹೆಜ್ಜೆ. ಒಂದು ಹೆಜ್ಜೆ ಇಡಬೇಕಾದ್ರೆ ಒಂದು ಹೆಜ್ಜೆಯನ್ನು ಹಿಂದೆ ಇಡಲೇಬೇಕು. ಒಂದು ಹೆಜ್ಜೆ ಇಡಬೇಕು ಅಂತಾದರೆ ಒಂದು ಹೆಜ್ಜೆ ಹಿಂದೆ ಇಟ್ಟೇ ಆಗಬೇಕು. ಆಗ ಹಿಂದಿನಿಂದ ಮುಂದೆ ಹೋಗು, ಹಿಂದಿನ ವಿಚಾರವನ್ನೆಲ್ಲ ತಿಳಿ. ನೀನು ಹಿಂದಿನ ವಿಚಾರವನ್ನು ತಿಳಿದುಕೊಂಡೇ ಮುಂದೆ ಬಂದದ್ದು ನೀನು. ಆಗ ಹಿಂದಿನ ವಿಚಾರವನ್ನು ನಾವು ಮಾಡ್ತಾರೆ, ಮುಂದಿನ ವಿಚಾರದ ಪ್ರಯಾಣ ಚೆನ್ನಾಗಿರೋದಿಲ್ಲ. ಆಗ ಪ್ರತಿಯೊಬ್ಬ ಅವನವನ ಹಿಂದಿನ ವಿಚಾರವನ್ನು ಹಿಡ್ಕೊಳ್ಳಿಕ್ಕೆ ಕಲಿತರೆ ಮುಂದಿನ ವಿಚಾರವನ್ನು, ಜೀವನದಲ್ಲಿ ಮುಂದೆ ಬರುವ ಎಲ್ಲ ಸಮಸ್ಯೆಗಳನ್ನು ಸುಲಭವಾಗಿ ಅವ ನೆರವೇರಿಸ್ತಾನೆ, ಸುಲಭವಾಗಿ ಅವ ತಗೊಂಡು ಹೋಗ್ತಾನೆ. ಆಗ ಮನುಷ್ಯ ಜನ್ಮದಲ್ಲಿ ಆ ಜೀವನದಲ್ಲಿ ಮಾಡುವ ಆ ಪುಣ್ಯದ ಸ್ಥಿತಿಗಳು ಎಷ್ಟರ ಮಟ್ಟಿಗಿದೆಯೋ ಅಷ್ಟರ ಮಟ್ಟಿಗೆ ನಿಮಗೆ ಮುಂದಿನ ಜನ್ಮದ ಸಿದ್ಧತೆ ಆಗ್ತದೆ. ಆದ ಕಾರಣ ಮಾಡದ ಮನೆಯಲ್ಲಿ ಎಲ್ಲರಿಗೂ ದುಃಖವೇ. ಈ ವ್ಯಕ್ತಿ ಮುಂದಿನ ಜನ್ಮಕ್ಕೆ ಹೇಗೆ ಬರ್ತಾನೆ? ಬರುದಂತೂ ಬಂದೇ ಆಗಬೇಕು. ಆದ ಕಾರಣ ಹೇಳ್ತಾರೆ ತಿಳಿದವರು, ಜ್ಞಾನಿಗಳು, ಯೋಗಿಗಳು, ಋಷಿಮುನಿಗಳು ಏನು ಹೇಳ್ತಾರೆ? ಮರಣದ ಮನೆಯಲ್ಲಿ ಕಣ್ಣೀರು ಹಾಕಬೇಡಿ, ಮರಣದ ಮನೆಯಲ್ಲಿ ಸಂತೋಷವಾಗಿರಿ, ಸತ್ಯವನ್ನು ತಿಳಿಯಿರಿ. ಆತ್ಮ ಈ ದೇಹವನ್ನು ಬಿಟ್ಟು ಇನ್ನೊಂದು ದೇಹಕ್ಕೆ ಹೋಗ್ತಾ ಉಂಟು. ಅದು ಮನುಷ್ಯನ ದೇಹಕ್ಕೆ ಹೋಗಿ ಸೇರಬೇಕು, ಮನುಷ್ಯ ಜನ್ಮವಾಗಿಯೇ ಬರಬೇಕು ಅಂತ ಹೇಳಿ ಮರಣದ ಮನೆಯಲ್ಲಿ ಕಣ್ಣೀರು ಹಾಕಬೇಡಿ. ಸಂತೋಷದಿಂದ ಬಂದವರಿಗೆಲ್ಲ ವಿಜೃಂಭಣೆಯಿಂದ ಅನ್ನದಾನವನ್ನು ಮಾಡಿ, ಬಂದವರಿಗೆಲ್ಲ ವಿಜೃಂಭಣೆಯಿಂದ ಅನ್ನದಾನವನ್ನು ಮಾಡಿ ಅಂತೇಳಿ. ಆದರೆ ಇದನ್ನು ಸಮಾಜ ಒಪ್ಪುವುದಿಲ್ಲ. ಯಾಕೆ ಬೇಕಾಗಿ ಅದು ಸಮಾಜ ಒಪ್ಪುವುದು? ಯಾವಾಗ ಆ ವ್ಯಕ್ತಿ ಸತ್ತು ಹೋಗಿ ಮರಣಪಟ್ಟ ಮೇಲೆ 11ನೇ ದಿನ, 12ನೇ ದಿನ, 13ನೇ ದಿನ ಅಂತೇಳಿ 3 ದಿನ ಒಂದು ಎಲ್ಲರಿಗೆ ಕರೆದು ಊಟ ಕೊಡ್ತಾರೆ. ಅದಲ್ಲ ನಿಜವಾದ ಸ್ಥಿತಿ. ಮನುಷ್ಯ ಜನ್ಮದಿಂದ ಬಿಡುಗಡೆ ಆಗುವಾಗ ಯಾವ ರೀತಿ ಬಿಡುಗಡೆ ಆಗಬೇಕು, ಆ ದೇಹದಿಂದ ಆತ್ಮ ಯಾವ ರೀತಿ ಬಿಡುಗಡೆ ಆಗಬೇಕು, ಆ ಆತ್ಮ ಪುನಃ ಯಾವುದೋ ಒಂದು ರೀತಿಯಲ್ಲಿ ಮನುಷ್ಯ ಜನ್ಮದಲ್ಲಿ ಹುಟ್ಟಿ ಬರಬೇಕು ಎಂಬ ಸ್ಥಿತಿಯಲ್ಲಿ ನಾವು ಆ ಮನುಷ್ಯನ ಒಂದು ಅಂತ್ಯಕ್ರಿಯೆಯನ್ನು ಮಾಡಬೇಕು. ಆ ಸಮಾಧಿಯಾದರೂ ಸರಿ. ಅರ್ಥ ಆಯ್ತಲ್ಲ ಹೇಳೋದು ವಿಷಯ. ಹೇಳುವ ವಿಷಯ, ಮಾಡುವ ಕೆಲಸ ಸೂಕ್ಷ್ಮವಾಗಿ ನಮ್ಮ ಒಳಗೆ ಹೋದರೆ ಮಾತ್ರ ಅದು ಏನಾದರೂ ಒಂದು ಪ್ರಯೋಜನಕ್ಕೆ ಬರುವುದು. ಇಲ್ಲದಿದ್ದರೆ ಏನು ಪ್ರಯೋಜನಕ್ಕೆ ಬರುವುದಿಲ್ಲ. ಸುಮ್ಮನೆ ಗುರುಗಳ ಹತ್ರ ಬರಬೇಕಷ್ಟೆ.
ಸುಮ್ಮನೆ ಆದರೂ ಕಾಟಾಚಾರಕ್ಕಾದರೂ ಬರಬೇಕು, ಕಾಟಾಚಾರಕ್ಕಾದರೂ ಸೇವೆ ಮಾಡಬೇಕು. ಹಲವು ಜನ್ಮದ ಪುಣ್ಯದ ಫಲದಿಂದ ಗುರುದರ್ಶನ ಆಗಿದೆ, ಹಲವು ಜನ್ಮದ ಪುಣ್ಯದ ಫಲದಿಂದ ಗುರುವಿನ ಸೇವೆ ಸಿಕ್ಕಿದೆ, ಹಲವು ಜನ್ಮದ ಪಾಪದಿಂದ ಗುರುವಿನ ಸೇವೆ ಸಿಕ್ಕಿದೆ, ಹಲವು ಜನ್ಮದ ಕರ್ಮಗಳಿಂದ, ಹಲವು ಜನ್ಮದ ಅನೇಕ ವಿಚಾರಗಳಿಂದ ಗುರುದರ್ಶನ ಆಗ್ತಾ ಉಂಟು ಎಂಬ ಅರಿವು ಗುರುಭಕ್ತರೊಳಗೆ ಬಂದರೆ ಮಾತ್ರ ಆ ಗುರುದರ್ಶನಕ್ಕೂ ಗುರು ಸೇವೆಗೂ ಗುರು ಹೇಳುವ ಮಾತುಗಳನ್ನು ನಿಮ್ಮ ಒಳಗೆ ಕೇಳುವಾಗ ಆಗುವ ಸ್ಥಿತಿ ಏನು ಅಂತೇಳಿ ಅದು ನೀವೇ ಕಂಡುಕೊಳ್ಬೇಕು. ಅಂಥ ಸತ್ಯಸ್ಥಿತಿಯಲ್ಲಿದ್ದವರಿಗೆ ಮಾತ್ರ ಗುರುವಿನ ಜ್ಞಾನ ಏನು ಅಂತೇಳಿ ಅರ್ಥ ಆಗ್ತದೆ, ಎಲ್ಲರಿಗೂ ಅರ್ಥ ಆಗುವುದಿಲ್ಲ ಅಂತ ಹೇಳುತ್ತೆ ನಾನು. ಮನುಷ್ಯ ಜನ್ಮ ಅಂದರೆ ಬಹಳ ಶ್ರೇಷ್ಠ ಜನ್ಮ, ಇದನ್ನು ವ್ಯರ್ಥ ಮಾಡಬೇಡಿ ಅಂತೇಳಿ ಅನೇಕ ರೀತಿಯಲ್ಲಿ ಎಲ್ಲರೂ ಹೇಳಿದ್ದಾರೆ. ಎಲ್ಲ ಋಷಿಗಳು, ಮುನಿಗಳು, ಯೋಗಿಗಳು, ಸಾಧುಗಳು, ಸಂತರುಗಳು, ತಿಳಿದವರು ಎಲ್ಲರೂ ಹೇಳಿದಂಥ ವಿಚಾರ. ಆದ ಕಾರಣ ಹೇಳೋದು, ಈ ಜನ್ಮದಲ್ಲಿ ಕೂಡಿದಷ್ಟು ನಿಮ್ಮಿಂದೆಷ್ಟು ಕೂಡುತ್ತದೆ ಅಷ್ಟು ಒಳಿತನ್ನು ಮಾಡಲಿಕ್ಕೆ ಕಲಿಯಿರಿ, ಕೂಡಿದಷ್ಟು ಪುಣ್ಯವನ್ನು ಸಂಪಾದನೆ ಮಾಡಲಿಕ್ಕೆ ಕಲಿಯಿರಿ, ಕೂಡಿದಷ್ಟು ಪುಣ್ಯ ಸಂಪಾದನೆ ಮಾಡಿ, ಕೂಡಿದಷ್ಟು ಒಬ್ಬರ ಪ್ರೀತಿಯಿಂದ ಇರಲಿಕ್ಕೆ ಕಲಿಯಿರಿ. ಇದೇ ಈ ಜನ್ಮಕ್ಕೆ ಕೊಡುವ ಅತಿ ದೊಡ್ಡ ಗೌರವ. ಯಾರ ಮನಸ್ಸನ್ನು ನೋಯಿಸಬೇಡಿ. ಪ್ರತಿಯೊಬ್ಬರಿಗೆ ಗೌರವವನ್ನು ಕೊಡಲಿಕ್ಕೆ ಕಲಿಯಿರಿ. ಪ್ರತಿಯೊಬ್ಬರ ಹತ್ರ ಕಲಿಯಲಿಕ್ಕೆ ಉಂಟು ಪ್ರಪಂಚದಲ್ಲಿ. ಸಣ್ಣ ಮಗುವಿನಿಂದಲೂ ಕಲಿಯಲಿಕ್ಕಿದೆ. ಬಹಳ ಸೂಕ್ಷ್ಮವಾಗಿ ಒಂದೊಂದು ಹೆಜ್ಜೆ ನೀಡಲಿಕ್ಕೆ ಕಲಿಯಿರಿ. ಆನೆ ಅತಿ ದೊಡ್ಡ ಪ್ರಾಣಿ, ದೊಡ್ಡ ದೇಹ ಉಳ್ಳದ್ದು, ಶಕ್ತಿ ಉಳ್ಳ ಪ್ರಾಣಿ ಆನೆ. ಆದರೆ ಆನೆ ಹೆಜ್ಜೆ ಇಡುವಾಗ ಎಷ್ಟು ಸೂಕ್ಷ್ಮವಾಗಿ ಹೆಜ್ಜೆ ಇಡ್ತದೆ ಅಂತೇಳಿ ಆನೆಯನ್ನು ಸಾಕೋರ ಹತ್ರ ಕೇಳಿದರೆ ಗೊತ್ತಾಗ್ಬೋದು. ಅದೆಷ್ಟು ಸೂಕ್ಷ್ಮವಾಗಿ ಊಟ ಮಾಡ್ತದೆ ಅಂತೇಳಿ, ಅದೆಷ್ಟು ಸೂಕ್ಷ್ಮವಾಗಿ ಹೆಜ್ಜೆ ಇಡುತ್ತದೆ ಅಂತೇಳಿ, ಅದೆಷ್ಟು ಸೂಕ್ಷ್ಮವಾಗಿ ಒಂದು ವಿಷಯವನ್ನು ಗಮನಿಸ್ತದೆ ಅಂತೇಳಿ ಆನೆಯನ್ನು ಸಾಕೋರ ಹತ್ರ ಕೇಳಿದರೆ ಅವರು ಅದರ ಬಗ್ಗೆ ಒಳ್ಳೆಯ ವಿವರಣೆಯನ್ನು ಕೊಡ್ತಾರೆ. ಹಾಗೆ ಜೀವನದಲ್ಲಿ ನಾವು ಸೂಕ್ಷ್ಮವಾಗಿ ಹೆಜ್ಜೆ ನೀಡಲಿಕ್ಕೆ ಕಲಿಬೇಕು. ಯಾವುದೇ ಪೂಜೆ ಪುನಸ್ಕಾರಗಳು ಮಾಡುವಾಗ, ಯಾವುದೇ ಒಳ್ಳೆಯ ಕೆಲಸ ಕಾರ್ಯಗಳು ಮಾಡುವಾಗ ಏನು ಹೇಳಿದರೆ, ಗುರು ಹಿರಿಯರನ್ನು ಪೂಜಿಸಿ, ಗುರು ಹಿರಿಯರ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಯಾವುದೇ ಕೆಲಸ ಕಾರ್ಯಗಳು ಮಾಡುವಾಗ ಯಾಕೆ ಬೇಕಾಗಿ ಅನುಭವ, ಅವರ ಅನುಭವ ನಮ್ಮ ಜೀವನದ ದಾರಿಯನ್ನು ಸುಲಭ ಮಾಡಿಕೊಡ್ತದೆ. ಆದ ಕಾರಣ ಹೇಳೋದು ಗುರು ಹಿರಿಯರು ಅಂತೇಳಿ. ಹಿರಿಯರ ಅನುಭವ, ಗುರುಗಳ ಆಶೀರ್ವಾದ. ಅಲ್ಲಿ ಹಿರಿಯರು ಸಹ ಬೇಕು, ಗುರುಗಳು ಮಾತ್ರ ಅಲ್ಲ. ಈ ಸತ್ಯವನ್ನು ನಾವು ಸ್ವಲ್ಪ ತಿಳಿಬೇಕು. ಹಾಗೆ ಯಾವುದೇ ಒಂದು ನಿಮ್ಮ ಜೀವನದಲ್ಲಿ ಕೆಲಸ ಕಾರ್ಯಗಳು ಮಾಡುವಾಗ ಗುರು ಹಿರಿಯರ ಹತ್ರ ಮೊದಲು ಕೇಳಿಕೊಳ್ಳಿ. ಅದು ಒಳ್ಳೆಯದ ಕೆಟ್ಟದ ಕೇಳಿಕೊಳ್ಳಿ. ಅವ್ರ ಹತ್ರ ಒಂದು ವಿಷಯವನ್ನು ಹಾಕಿಬಿಟ್ಟು ಮುಂದೆ ಪ್ರಯಾಣವನ್ನು ಮಾಡಿ. ಹಿರಿಯರ ಅನುಭವ ಜೀವನಕ್ಕೆ ಹಲವು ದಾರಿಯನ್ನು ಮಾಡಿಕೊಡ್ತದೆ, ಹಲವು ದಾರಿಯನ್ನು ತೋರಿಸಿಕೊಡ್ತದೆ ಹಿರಿಯರ ಅನುಭವ. ಆದ ಕಾರಣ ಹೇಳುವುದು, ಎಲ್ಲರನ್ನು ಗೌರವಿಸಪ್ಪ. ಎಲ್ಲರಿಂದ ಕಲಿಯಲಿಕ್ಕೆ ಉಂಟು ಈ ಪ್ರಪಂಚದಲ್ಲಿ. ಈ ಜೀವನ ಎಂಬುದು ದೊಡ್ಡ ಒಂದು ಕಲಿಕೆ. ಕಲಿಯುತ್ತಾ ಕಲಿಯುತ್ತಾ ಎಲ್ಲವನ್ನು ಕಲಿಯುತ್ತಾ ಬರುವುದೇ ಜೀವನ. ಕಲಿತಾ 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 ಎಲ್ಲವನ್ನು ಕಲಿಯುತ್ತಾ ಬರುವುದೇ ಜೀವನ. ಕಲಿಬೇಕು ಮತ್ತು ಬಿಡಬೇಕು, ಕಲಿಬೇಕು ಮತ್ತು ಬಿಡಬೇಕು, ಕಲಿಬೇಕು ಮತ್ತು ಬಿಡಬೇಕು, ಕಲಿಬೇಕು ಮತ್ತು ಬಿಡಬೇಕು. ಈಗ ಎಷ್ಟು ಜನ್ಮದಲ್ಲಿ ಕಲಿಲಿಕ್ಕೆ ಉಂಟು ಅಂತೇಳಿ ಗೊತ್ತಿಲ್ಲ. ಕಲಿತೇನೇ ಇದ್ದೇವೆ, ಇನ್ನೂ ಸಹ ಕಲಿತಾ ಇದ್ದೇವೆ. ಒಂದು ದಿನ ಈ ಕಲಿಕೆ ಮುಗೀತದೆ, ಆಗ ಎಲ್ಲವೂ ಮುಗೀತದೆ ಅಷ್ಟೇ.
ಭಗವಂತ ಅಷ್ಟು ಸೂಕ್ಷ್ಮವಾದ ಕಲಿಕೆಯನ್ನು ಇಟ್ಟಿದ್ದಾನೆ ಅಂತ ಹೇಳೋದು. ಕಲಿತಷ್ಟು ಮುಗಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳೋದು. ಆದ ಕಾರಣ ಹೇಳೋದು, ಗುರುಗಳ ಹತ್ರ ಬಂದರೆ ನಿಮ್ಮ ಆತ್ಮವನ್ನು ಶುದ್ಧ ಮಾಡಲಿಕ್ಕೆ ಕಲಿಯಿರಿ, ನಿಮ್ಮ ಮನಸ್ಸನ್ನು ಶುದ್ಧ ಮಾಡಲಿಕ್ಕೆ ಕಲಿಯಿರಿ, ಸತ್ಯದ ಅರಿವನ್ನು ತಿಳಿದುಕೊಳ್ಳಲಿಕ್ಕೆ ಕಲಿಯಿರಿ. ಎಲ್ಲರ ಒಳಗೆ ಒಂದು ಸೇವಾ ಮನೋಭಾವನೆ ಬರಬೇಕು. ಎಲ್ಲರ ಒಳಗೆ ಒಂದು ಸೇವೆ ಮಾಡುವ ಮನೋಭಾವನೆ ಬರಬೇಕು. ಒಬ್ಬರೊಬ್ಬರು ಅರ್ಥ ಮಾಡಿಕೊಂಡು ಸಂತೋಷದಿಂದ ಪ್ರೀತಿಯಿಂದ ಗುರುವಿನ ಸೇವೆಯನ್ನು ಮಾಡಲಿಕ್ಕೆ ಕಲಿಬೇಕು. ಸೌಕರ್ಯ ನೋಡಬಾರ್ದು, ಸ್ಪೆಷಲಿಟಿ ನೋಡಬಾರ್ದು. ಸ್ಪೆಷಲಿಟಿ ನೋಡಿ ಏನು ಪ್ರಯೋಜನ ಇಲ್ಲ. ಇದು ಆಗಲ್ಲ. ಭಕ್ತರುಗಳಿಗೆಲ್ಲ ಸ್ಪೆಷಲಿಟಿ ಬೇಕು. ಸ್ಪೆಷಲಿಟಿ ಇದ್ದರೆ ಮಾತ್ರ ಮಲ್ಕೊಳ್ಳಿಕ್ಕೆ ಚಾಪೆ ಉಂಟ, ಮಲ್ಕೊಳ್ಳಿಕ್ಕೆ ಬೆಡ್ಶೀಟ್ ಉಂಟ, ಮಲ್ಕೊಳ್ಳಿಕ್ಕೆ ದಿಂಬು ಉಂಟ, ಮಲ್ಕೊಳ್ಳಿಕ್ಕೆ ಹಾಸಿಗೆ ಉಂಟ, ಬಿಸಿನೀರು ಸಿಗ್ತದ, ಹೊತ್ತೊತ್ತಿಗೆ ಊಟ ಸಿಗ್ತದ, ಬಿಸಿ ಬಿಸಿ ಕೊಡ್ತಾರೆ, ಯಾವುದೋ ಕೊಡ್ತಾರೆ. ಇಂಥವರೆಲ್ಲ ಗುರುದೇವರ ದರ್ಶನಕ್ಕೆ ಬರೋದು, ಗುರುದೇವರ ಸೇವೆ ಎಲ್ಲ ಮಾಡೋದು ವ್ಯರ್ಥ ಅಂತ ಹೇಳೋದು. ಯಾವುದೇ ಗುರು ಆದರೂ ಸರಿ, ಅವತ್ತು ಗುರುವಿನ ಹತ್ರ ಹೋಗುವಾಗ ಎಲ್ಲವನ್ನು ಮರೆತು ಬಿಟ್ಟು ಹೋಗ್ಲಿಕ್ಕೆ ಕಲೀರಿ. ಅಲ್ಲಿ ಏನು ಸಿಗ್ತದೆ ಅದುವೇ ಮಹಾಪ್ರಸಾದ ಅಂತ ತಿಳ್ಕೊಳ್ಳಿಕ್ಕೆ ಕಲೀರಿ. ಆವಾಗ ನಿಮಗೆ ಗುರು ಏನು ಅಂತೇಳಿ ಅರ್ಥ ಆಗೋದು. ನಾವು ಹೋಗಿ ಸೇವೆ ಮಾಡಿ ಅಲ್ಲಿ ಏನು ಮಾಡಬೇಕು, ಅಲ್ಲಿ ಏನು ಸ್ಪೆಷಲಿಟಿ ಮಾಡಬೇಕು ಬಂದ ಭಕ್ತರುಗಳಿಗೆ ಅಂತೇಳಿ ನಾವು ಆಲೋಚನೆ ಮಾಡಬೇಕು. ಗುರು ಭಕ್ತರಲ್ಲಿ ಎರಡು ವಿಧದ ಗುರು ಭಕ್ತರು ಇರ್ತಾರೆ. ಒಂದು ಭಕ್ತಿಯನ್ನು ಬೆಳೆಸುವುದು, ಇನ್ನೊಂದು ಭಕ್ತಿಯನ್ನು ಕೆಡಿಸುವುದು. ಎರಡು ರೀತಿಯ ಭಕ್ತರಿದ್ದಾರೆ. ಭಕ್ತಿಯನ್ನು ಕೆಡಿಸುವುದರಿಗೆ ಏನು ಕೆಲಸ? ಎಲ್ಲರ ಮನಸ್ಸನ್ನು ಕಲ್ಮಶಗೊಳಿಸುವುದು, ಏನಾದರೂ ಹೇಳಿಬಿಡುವುದು, ಏನಾದರೂ ಮಾತಾಡಿಬಿಡುವುದು, ಖುಷಿ ಬಂದದನ್ನು ಮಾತಾಡೋದು. ಇದಲ್ಲ ಸ್ಥಿತಿ. ಇನ್ನು ಭಕ್ತಿಯನ್ನು ಬೆಳೆಸುವುದು, ಯಾವ ರೀತಿ ಭಕ್ತಿಯನ್ನು ಬೆಳೆಸುವ? ಭಾಳ ಸೂಕ್ಷ್ಮವಾಗಿ ಆಲೋಚನೆ ಮಾಡ್ತಾರೆ. ಅದರಲ್ಲಿ ಎರಡು ಪಂಗಡವಾಗಿ ಪರಿವರ್ತನೆ ಆಗ್ತದೆ. ಭಕ್ತಿಯನ್ನು ಬೆಳೆಸುವುದರಲ್ಲಿ ಎರಡು ಪಂಗಡವಾಗಿ ಪರಿವರ್ತನೆ ಆಗ್ತದೆ. ಅಲ್ಲಿ ಭಕ್ತಿಯನ್ನು ಬೆಳೆಸುವುದು ಮಾತ್ರ ಕೆಲಸ ಇರ್ತದೆ ಅವರಿಗೆ, ಬೇರೆ ಯಾವುದೇ ಕೆಲಸಗಳಿರುವುದಿಲ್ಲ ಅಲ್ಲಿ. ಒಬ್ಬರು ಏನು ಮಾಡ್ತಾರೆ, ಒಂದು ಪಂಗಡ ಗುರುವಿನ ಹತ್ತಿರ ಕೂತ್ಕೊಂಡು ಗುರುವಿನ ಜ್ಞಾನವನ್ನು ಕೇಳಿಕೊಂಡು ಗುರುವಿನ ಜೊತೆಗೆ ಇರ್ತಾರೆ 24 ಗಂಟೆ. ಹತ್ತಿರದಿಂದ ಜ್ಞಾನವನ್ನು ಕೇಳ್ತಾ ಇರ್ತಾರೆ. ಇನ್ನೊಂದು ಪಂಗಡ ಏನು ಮಾಡ್ತದೆ, ಗುರುಗಳನ್ನು ನೋಡಲಿಕ್ಕೆಲ್ಲ ಭಕ್ತಾದಿಗಳೆಲ್ಲ ಬರ್ತಾ ಇದ್ದಾರೆ, ಗುರುಗಳ ದರ್ಶನಕ್ಕೆ ಭಕ್ತಾದಿಗಳೆಲ್ಲ ಬರ್ತಾ ಇದ್ದಾರೆ, ಅವರಿಗೊಂದು ಹೊತ್ತೊತ್ತಿಗೆ ಊಟ ಆಗಬೇಕು, ಅವರಿಗೊಂದು ವ್ಯವಸ್ಥೆ ಆಗಬೇಕು, ಅವರೆಲ್ಲ ಚೆನ್ನಾಗಿರಬೇಕು ಎಂಬ ಸ್ಥಿತಿ ಇನ್ನೊಂದು ಪಂಗಡಕ್ಕೆ ಉಂಟಾಗ್ತದೆ. ಇದು ಅವರವರ ಒಳಗೆ ಉಂಟಾಗುವ ಸ್ಥಿತಿ, ಭಕ್ತಿಯನ್ನು ಬೆಳೆಸುವ ಸ್ಥಿತಿ. ಅಂಥ ಭಕ್ತರು ಏನು ಮಾಡ್ತಾರೆ, ಗುರುವಿನ ಹತ್ರ ಇರುವುದೇ ಇಲ್ಲ. ಆ ಗುರು ಏನೆಲ್ಲ ಸೇವೆ ಉಂಟು, ಬಂದ ಭಕ್ತರುಗಳಿಗೆ ಏನಾಗಬೇಕು, ಊಟ ಆಗಬೇಕು, ಉಪಚಾರ ಆಗಬೇಕಾ, ನಿದ್ರೆ ಮಾಡಬೇಕಾ, ವ್ಯವಸ್ಥೆ ಆಗಬೇಕಾ, ಏನಾಗಬೇಕು ಎಲ್ಲ ಅಂಥ ಭಕ್ತರುಗಳು ಮಾಡ್ತಾನೆ ಇರ್ತಾರೆ ದೂರದಿಂದ. ಗುರುವಿನ ಹತ್ತಿರ ಇರುವುದೇ ಇಲ್ಲ. ಇನ್ನು ಕೆಲವು ಭಕ್ತರು 24 ಗಂಟೆ ಗುರುವಿನ ಹತ್ತಿರವೇ ಇರ್ತಾರೆ. ಯಾವುದೋ ಒಂದು ಜನ್ಮದ ಪುಣ್ಯದಿಂದ ಹತ್ತಿರ ಇರ್ತಾರೆ. ಅರ್ಥ ಆಯ್ತಲ್ಲ? ಒಂದು ಗುಡ್ ಸ್ಟೂಡೆಂಟ್, ಒಳ್ಳೆ ಸ್ಟೂಡೆಂಟ್ ಅಂತ ಹೇಳ್ಬೋದು, ಒಳ್ಳೆ ಒಂದು ಶಿಷ್ಯ ಅಂತ ಹೇಳ್ಬೋದು. ಆದರೆ ದೂರದಲ್ಲಿರ್ತಾನಲ್ವ, ತುಂಬ ದೂರದಲ್ಲಿ ಗುರು ಹೇಳಿದ ಸೇವೆಯನ್ನು ಮಾಡಿ ಅಲ್ಲಿ ಯಾರೆಲ್ಲ ಬಂದಿದ್ದಾರೆ ಅವರ ಸೇವೆಯನ್ನೆಲ್ಲ ನೋಡಿಕೊಂಡು ಎಲ್ಲ ವಿಚಾರವನ್ನು ಸುಧಾರಿಸಿಕೊಂಡು ಒಬ್ಬಿರ್ತಾನಲ್ವ, ಅವ ವೆರಿ ಗುಡ್ ಸ್ಟೂಡೆಂಟ್ ಆಗಿರ್ತಾನೆ, ಪರಮಶ್ರೇಷ್ಠ ಶಿಷ್ಯನಾಗಿರ್ತಾನೆ ಅವ. ದೂರದಿಂದ ಎಲ್ಲ ವಿಷಯವನ್ನು ನೋಡಿಕೊಂಡು ಯಾವುದೇ ವಿಷಯದಲ್ಲಿ ಕುಂದುಕೊರತೆ ಬರದ ಹಾಗೆ ಗುರುಗಳು ಹೊರಗೆ ಬರುವಾಗ, ಗುರುಗಳನ್ನು ಭಕ್ತರ ದರ್ಶನ ಮಾಡುವಾಗ ಯಾವುದೇ ಒಂದು ಕುಂದುಕೊರತೆ ಇರಬಾರ್ದು. ನಿಮ್ಮದು ಊಟ ಆಯಿತಾ, ನಿಮ್ಮದು ಪ್ರಸಾದ ಆಯಿತಾ ಅಂತ ಕೇಳುವಾಗ ಎಲ್ಲ ಸಂತೋಷವಾಗಿ ಪ್ರಸಾದ ಆಯ್ತಪ್ಪ,
ನಿಮಗೆಲ್ಲ ವ್ಯವಸ್ಥೆ ಎಲ್ಲ ಹೇಗಿತ್ತಪ್ಪ, ಇಲ್ಲೆಲ್ಲ ಮಲ್ಕೊಳ್ಳಿಕ್ಕೆಲ್ಲ ವ್ಯವಸ್ಥೆ ಇತ್ತಾ ಅಂತ ಎಲ್ಲ ವ್ಯವಸ್ಥೆಗಳಾಗಿದೆ. ಎಷ್ಟೊತ್ತಿಗೆ ಬಂದ್ರಿ? 2 ಗಂಟೆ ಬಂದ್ರೆ, 3 ಗಂಟೆ ಬಂದ್ರೆ? ಯಾರಾದರೂ ಎದ್ದು ಇಲ್ಲಿ ನೋಡಿಕೊಂಡ್ರ ನಿಮ್ಮನ್ನು? ಹೌದೌದು, ರಾತ್ರಿ 2 ಗಂಟೆಗೆ ಎದ್ದು ಗಮನಿಸಿದ್ರು ನಮ್ಮನ್ನು. ಇಂಥ ವಿಷಯಗಳೆಲ್ಲ ಭಕ್ತರಿಂದ ಬರುವಾಗ ಆ ದೂರದಲ್ಲಿದ್ದ ಶಿಷ್ಯ ಏನು ಮಾಡ್ತಾ ಇದ್ದಾನೆ ಅಂತೇಳಿ ಗೊತ್ತಾಗೋದು. ಆಗ ಅದು ಬಹಳ ಶ್ರೇಷ್ಠ ಮಟ್ಟಕ್ಕೆ ಹೋಗುದು. ಇನ್ನು ಹತ್ತಿರದಲ್ಲಿ ಇದ್ದುಕೊಂಡು ಏನು ಪ್ರಯೋಜನಕ್ಕೆ ಬರೋದಿಲ್ಲ. ಎಷ್ಟು ಹೇಳಿದರೂ ಅದು ಮರ್ತೇ ಹೋಗೋದು. ಅದು ಹತ್ತಿರದಲ್ಲಿ ಉಂಟಲ್ಲ, ನನ್ನ ಹತ್ತಿರ ಉಂಟಲ್ಲ ಅಂತೇಳಿ, ನನ್ನ ಹತ್ತಿರ ಉಂಟು ಅಂತೇಳಿ ಆಗುವಾಗ ಅದಕ್ಕೆ ಬೆಲೆ ಇಲ್ಲ ಅಂತೇಳಿ. ಅದು ಸ್ವಲ್ಪ ದೂರದಲ್ಲಿರುವಾಗ ಉಂಟಲ್ಲ, ಅದಕ್ಕೆ ತುಂಬ ಬೆಲೆ, ಅದಕ್ಕೆ ವೆರಿ 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 ಇಂಪಾರ್ಟೆಂಟ್ ಆಗಿಬಿಡ್ತದೆ. ದೂರದಲ್ಲಿರುವಾಗ ಒಂದೊಂದು ಕ್ಷಣ ಕೂಡ ಅಷ್ಟು ಮಹತ್ವವಾಗಿರುತ್ತದೆ. ಹತ್ತಿರ ಆಗುವಾಗ ಎಲ್ಲ ಸ್ವಲ್ಪ 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 ಅಂತೇಳಿ ಎಲ್ಲ ಕಡಿಮೆ ಆಗ್ತದೆ. ಯಾವುದೇ ವಸ್ತು ನಿಮ್ಮ ಹತ್ರ ಇರುವುದಕ್ಕೆ ಬೆಲೆ ಇಲ್ಲ ಅಂತೇಳಿ. ಹಾಗೆ ಭಕ್ತರಲ್ಲಿ ಅನೇಕ ರೀತಿಯ ಭಕ್ತರು ಅಂತೇಳಿ. ಭಕ್ತನಾದವ ಬಂದು ಯಾವ ರೀತಿ ಇರಬೇಕು? ಗುರು ಏನು ಬರಲಿಕ್ಕೆ ಹೇಳಿದ್ರೆ ಬಾ ಅಂತೇಳಿ, ನೀನು ಬಾಪ್ಪ ಇಲ್ಲಿ ಕೂತುಕೋ, ನಿನಗೆ ಜ್ಞಾನೋಪದೇಶ ಮಾಡ್ತೇನೆ, ನಿನಗೆ ಒಂದು ಒಳ್ಳೆಯದು ಮಾಡ್ತೇನೆ, ನೀನೊಂದು ಪರಿಹಾರ ಮಾಡ್ತೇನೆ ಅಂತೇಳಿ ಯಾವುದಾದ್ರೂ ಒಂದು ಗುರುಗಳು ಕರೀಲಿಕ್ಕೆ ಸಾಧ್ಯವ? ಇಲ್ಲಿ ಗೋಪಾಲಪುರದಲ್ಲಿ ಅಂತ ಕರೀಲಿಕ್ಕೆ ಸಾಧ್ಯವೇ ಇಲ್ಲ. ಶ್ರೀ ಗುರು ಮನೆಯಲ್ಲಿ ನೀನು ಬಾ ಅಂತೇಳಿ ಭಕ್ತರುಗಳ ಪ್ರೀತಿ ಇಲ್ಲಿ ಹೇಳುವುದೆಲ್ಲ ಮೊದಲಿಗೆ ಗುರುಮನೆಯ ಭಕ್ತರಿಗೆ, ಗುರುಮನೆಗೆ ಬರುವವರಿಗೆ, ಗುರುಮನೆಗೆ ಬಂದು ಸೇವೆ ಮಾಡುವವರಿಗೆ ಇಲ್ಲಿಯ ಮೊದಲನೇ ಸಂದೇಶ. ಅದು ಮತ್ತೆ ಯಾವ ರೀತಿಯಲ್ಲಿ ಹೋಗ್ತದೆ ಅದು ಆ ರೀತಿಯಲ್ಲಿ ಹೋಗಬೇಕು. ಇದು ಅಡ್ವರ್ಟೈಸ್ಮೆಂಟ್ ಅಲ್ಲ. ಇದು ಯಾರಿಗೆ ಬೇಕಾಗಿ ಇಷ್ಟೆಲ್ಲ ಸಂದೇಶ ಮಾತಾಡೋದು? ಗುರುಮನೆ ಮಕ್ಕಳಿಗೆ ಬೇಕಾಗಿ ದೂರ 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 ಇದ್ದಾರೆ, ಅವರವರಲ್ಲಿರುವ ಕೊರತೆಯನ್ನು ಈ ಮಾತಲ್ಲಿ ಆದರೂ ಕೇಳಿ ತಿಳ್ಕೊಳ್ಳಿ. ಅವರವರ ಅಂತರಾತ್ಮಕ್ಕೆ ಹೋದರೆ ಇದು ಎಲ್ಲರಿಗೂ ಅನ್ವಯಿಸ್ತದೆ ಅಂತ ಹೇಳೋದು. ಗುರುಮನೆಯ ಭಕ್ತಗಳಿಗೆ ಮಾತ್ರ ಅಲ್ಲ, ಪ್ರಪಂಚದಾದ್ಯಂತ ಇರುವ ಗುರು ಭಕ್ತರಿಗೆ ಅನ್ವಯಿಸುತ್ತದೆ. ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಭಕ್ತ ಎಲ್ಲಿದ್ದರೂ ಬರ್ತಾನೆ. ಅವನವನ ಗುರಿಗೆ ಅವ ಭಕ್ತ ಅಲ್ವ, ಅವನಲ್ಲಿರುವ ಕೊರತೆಯನ್ನು ಚೇಂಜ್ ಮಾಡಿಕೊಳ್ಳಿ ಅಲ್ಲ. ಆಗ ನಾವು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳಬೇಕು. ಗುರುಗಳ ಮಾತು ಅಂದರೆ ಏನು, ಗುರುಗಳು ಯಾಕೆ ಬೇಕಾಗಿ ಹೇಳ್ತಾರೆ, ಗುರುಗಳು ಯಾಕೆ ಬೇಕಾಗಿದ್ದನ್ನೆಲ್ಲ ಒಪ್ಪಿಕೊಂಡು ಆಯ್ತಪ್ಪ, ಒಂದು 4 ಬಿಲ್ಡಿಂಗ್ ಮಾಡು, ಒಂದು 4 ರೂಮ್ ಕಟ್ಟು, ಒಂದಲ್ಲಿ ಸ್ವಲ್ಪ ಸಿಮೆಂಟ್ ಹಾಕು, ಹಾಗೆ ಸ್ವಲ್ಪ ಕ್ಲೀನ್ ಮಾಡಿಸು, ಅಲ್ಲಿ ಸ್ವಲ್ಪ ಅದು ಮಾಡು, ಇದು ಮಾಡು, ಯಾಕೆ ಬೇಕಾಗಿ ಹೇಳ್ತಾರೆ? ಅವರಿಗೆ ಏನು ಅಂತ ಹೇಳಬೇಕು ಅಂತೇಳಿ. ಭಕ್ತರಿಗೆ ಬೇಕಾಗಿ, ಬರುವ ಭಕ್ತನಿಗೆ ಬೇಕಾಗಿ ಕಷ್ಟಪಟ್ಟು ಬರ್ತಾನೆ. ಸ್ವಲ್ಪ ಹೊತ್ತಾದೊಂದು ಸಂತೋಷವಾಗಿ ಊಟ ಮಾಡಿಕೊಂಡು ಕೈಕಾಲು ನೀಟಿಯಾಗಿ ಮಲ್ಕೊಳ್ಳಿ ಆನಂದವಾಗಿ. ಸ್ವಲ್ಪ ಹೊತ್ತಾದ ನೆಮ್ಮದಿಯಿಂದ ಇರಲಿ. ನಮ್ಮಲ್ಲಿರಲಿಕ್ಕೆ ಸಾಧ್ಯ ಇಲ್ಲ. ಹೊತ್ತಲ್ಲದ ಹೊತ್ತಿಗೆ ಎದ್ದುಕೊಂಡು, ಹೊತ್ತಲ್ಲದ ಹೊತ್ತಿಗೆ ಊಟ ಮಾಡಿಕೊಂಡು, ಹೊತ್ತಲ್ಲದ ಹೊತ್ತಿಗೆ ಬೈದುಕೊಂಡು, ಹೊತ್ತಲ್ಲದ ಹೊತ್ತಿಗೆ ಎಲ್ಲ ಆಗುವಂಥ ವಿಚಾರವನ್ನು ಸಹಿಸಿಕೊಳ್ಳುವ ಶಕ್ತಿ ಭಕ್ತನಿಗೆಲ್ಲ ಇಲ್ಲ. ಅವನ ಪಾಡಿಗೆ ಸಂತೋಷವಾಗಿ ಇರಲಿ ಅಂತೇಳಿ ಇದನ್ನೆಲ್ಲ ನೋಡಿಕೊಳ್ಬೇಕಾದ್ರೆ ಯಾರು ಗೊತ್ತುಂಟ? ಭಕ್ತರುಗಳು. ಭಕ್ತರುಗಳಿಗೆ ಬೇಕಾಗಿದ್ದೆಲ್ಲ ಆಗೋದು ಹೊರತು ಗುರುವಿಗೆ ಬೇಕಾಗಿದ್ದೆಲ್ಲ ಆಗೋದಿಲ್ಲ. ಗುರುವಿಗೆ ಭಕ್ತರು ಸಹ ಬೇಡ, ಶಿಷ್ಯರು ಬೇಡ, ಯಾರೂ ಬೇಡ. ಪ್ರಕೃತಿ ಉಂಟು, ಪಂಚಭೂತಗಳು ಉಂಟು. ನಮಃ ಶಿವಾಯ, ಗುರುವೇಶ್ವರನ ಹೋಗ್ತಾನೆ ಇರ್ತಾರೆ ಅವರು. ಈ ಭಕ್ತರುಗಳ ಒಂದು ಪ್ರೀತಿ ವಾತ್ಸಲ್ಯ ಅನೇಕ ರೀತಿಯಲ್ಲಿ ಕಟ್ಟಾಕಿ ಬಿಡುತ್ತದೆ ಈ ಗುರುಗಳಲ್ಲಿ.
ಒಂದೊಂದು ಭಕ್ತರು ಬರುವಾಗ ಒಂದೊಂದು ರೀತಿಯಲ್ಲಿ ಒಬ್ಬ ಬಂದು ಹೇಳ್ತಾನೆ, ನಾನು ಅದನ್ನು ಮಾಡಿಕೊಡ್ತೇನೆ, ಸ್ವಲ್ಪ ಸಿಮೆಂಟ್ ಕೊಡ್ತೇನೆ, ಅದನ್ನು ಮಾಡುವ ಅಂತ. ಇನ್ನೊಬ್ಬ ಬಂದು ಹೇಳ್ತಾನೆ, ಒಂದು ಕಬ್ಬಿಣ ಕೊಡ್ತೇನೆ, ಅದನ್ನು ಮಾಡುವ ಅಂತ. ಇನ್ನೊಬ್ಬ ಬಂದು ಹೇಳ್ತಾನೆ, ಏನೋ ಒಂದು ನನಗೆ ಸಹಾಯ ಮಾಡ್ತೇನೆ ಅಂತೇಳಿ. ಇನ್ನೊಬ್ಬ ಬಂದು ಹೇಳ್ತಾನೆ, ಒಂದಿಷ್ಟು ಅಕ್ಕಿ ಕೊಡ್ತೇನೆ ಅಂತೇಳಿ. ಇನ್ನೊಬ್ಬ ಬಂದು ಹೇಳ್ತೇನೆ, ಇಷ್ಟು ತರಕಾರಿ ಕೊಡ್ತೇನೆ ಅಂತೇಳಿ. ಇದೆಲ್ಲ ಭಕ್ತಗಳ ಪ್ರೀತಿ. ಅದು ಏನು ಅರ್ಥ ಮಾಡಿಕೊಳ್ತಾರೆ? ಯಾವುದೋ ಒಂದು ಜನ್ಮದ ಸ್ಥಿತಿಗೆ ಅವರಿಗೆ ಕರ್ಕೊಂಡು ಬಂದಿದೆ, ಇದು ಪುಣ್ಯ ಸಂಪಾದನೆ ಮಾಡ್ತಾ ಉಂಟು. ಈ ಪುಣ್ಯ ಸಂಪಾದನೆ ಮಾಡಲಿಕ್ಕೆ ನಾನೊಂದು ಕಾರಣವಾಗಿ ಇದ್ದರೆ ಯಾಕೆ ಅದನ್ನು ಬೇಡ ಅಂತ ಹೇಳೋದು? ಕೂಡಿದಷ್ಟು ಪುಣ್ಯ ಸಂಪಾದನೆ ಮಾಡಲಿ, ಏನೆಲ್ಲ ಮಾಡ್ತಿ ಮಾಡು ಅಂತೇಳಿ. ಈ ಸತ್ಯಸ್ಥಿತಿ. ಅವರಿಗೆ ಬೇಕಾಗಿ ಅವ್ರು ತಗೊಳ್ಳೋದಿಲ್ಲ, ನಿನ್ನ ಪುಣ್ಯವನ್ನು ಹೆಚ್ಚಿಸ್ತಾರೆ. ಕಾರಣ ಏನಂದರೆ ಆಸೆ ಇಲ್ಲ ಅಲ್ಲಿ ಅವರಿಗೆ. ಯಾರಿಗೆ ಬೇಕಾಗಿ ಮಾಡ್ತಿ? ಇಲ್ಲಿ ನಿನಗೆ ಬೇಕಾಗಿ ಮಾಡಬೇಡ, ನನಗೆ ಬೇಕಾಗಿ ಮಾಡಬೇಡ, ಇನ್ನೊಬ್ಬನಿಗೆ ಬೇಕಾಗಿ ಮಾಡು. ಇಲ್ಲಿ ಎಲ್ಲ ವಿಚಾರವಿರೋದು ಇನ್ನೊಬ್ಬನಿಗೆ ಬೇಕಾಗಿ. ಪ್ರತಿಯೊಂದು ವಿಚಾರಗಳಿರೋದು ಇನ್ನೊಬ್ಬನಿಗೆ ಬೇಕಾಗಿ. ಇದನ್ನು ನಾವು ಸ್ವಲ್ಪ ಅರ್ಥ ಮಾಡಿಕೊಳ್ಬೇಕು. ಮನುಷ್ಯ ಜನ್ಮ ಅಂದರೆ ಏನು ಅಂತೇಳಿ. ಆದ ಕಾರಣ ಹೇಳಿದ್ರು, ಜನ ಸೇವೆ ಜನಾರ್ದನ ಸೇವೆ ಅಂತೇಳಿ. ಜನಗಳ ಸೇವೆ ಮಾಡಪ್ಪ, ಭಗವಂತ ಅಲ್ಲೇ ಇದ್ದಾನೆ, ಪ್ರೀತಿಯಿಂದ ಮಾಡು, ಶರಣಾಗತಿಯಿಂದ ಮಾಡು. ಆಗ ನೀನು ಆ ಭಗವಂತನನ್ನು ನೋಡ್ಬೋದು, ಆ ಜನಾರ್ದನನ್ನು ನೋಡ್ಬೋದು ಅಂತೇಳಿ. ಇದು ಒಂದು ಜನವನ್ನು ಇನ್ನೊಂದು ಜನಕ್ಕೆ ನೋಡಿದರೆ ಆಗುವುದಿಲ್ಲ ಅಂದರೆ ಮತ್ತೆ ಹೇಗೆ ಭಗವಂತನನ್ನು ನೋಡೋದು? ಎಲ್ಲಿಂದ ನೋಡೋದು? ಹೇಗೆ ನೋಡಲಿಕ್ಕೆ ಸಾಧ್ಯ? ಒಂದೇ ಮಾತಿನಲ್ಲಿ ಹೇಳಿಬಿಟ್ಟಿದ್ದಾರೆ, ಸತ್ಯವನ್ನು ತಿಳಿಯಲಿಕ್ಕೆ ತುಂಬ ಸುಲಭವಾದ ದಾರಿಯನ್ನು. ಪರೋಪಕಾರವೇ ಪರಮಧರ್ಮ ಅಂತೇಳಿ. ಧರ್ಮ ಮಾಡೋದಾದ್ರೂ ಹೇಗೆ? ಇನ್ನೊಬ್ಬರು ನೋಡಿದರೆ ಆಗುವುದಿಲ್ಲಲ್ಲ. ಪರವಾಗಿ ನೋಡಿದ ಕೂಡಲೇ ಶತ್ರುಗಳಾಗಿದ್ದಾನೆ ಕಾಣೋದು. ನಾವು ಸ್ವಲ್ಪ ಅರ್ಥ ಮಾಡಿಕೊಳ್ಬೇಕು. ಇಷ್ಟು ಮಾತುಗಳೆಲ್ಲ ಯಾಕೆ ಬೇಕಾಗಿ ಹೇಳಿದ್ದು ಅಂತ ಸ್ವಲ್ಪ ಅರ್ಥ ಮಾಡಿಕೊಟ್ಟಿರ್ಬೇಕು. ಜನ್ಮ ಮರಣ, ಜನ್ಮ ಮತ್ತು ಮರಣದ ನಡುವಿನಲ್ಲಿ ಸಂತೋಷ ಮತ್ತು ದುಃಖ. ಈ ದುಃಖದಿಂದ ಹೊರಗೆ ಹೋಗಬೇಕಂತ ಆದರೆ, ಸರಿಯಾದ ರೀತಿಯಲ್ಲಿ ಹೊರಗೆ ಹೋಗಬೇಕು ಅಂತ ಹೇಳಿದರೆ ಅವನ ಜೀವನದಲ್ಲಿ ಒಂದು ಗುರು ಇರಬೇಕು. ಅವನು ಕೂಡಿದಷ್ಟು ಪುಣ್ಯವನ್ನು ಸಂಪಾದನೆ ಮಾಡಬೇಕು, ಕೂಡಿದಷ್ಟು ಒಳಿತನ್ನೇ ಮಾಡಬೇಕು. ಆ ಪುಣ್ಯವನ್ನು ಒಳಿತನ್ನು ನೀವು ಪರಿಪೂರ್ಣವಾಗಿ ನಿಮ್ಮ ಜೀವನದಲ್ಲಿ ಆ ಸತ್ಯದ ಸ್ಥಿತಿಯನ್ನು ಅನುಭವಿಸಬೇಕು ಅಂತ ಹೇಳಿದರೆ ನಿಮ್ಮ ಜೀವನದಲ್ಲಿ ಒಂದು ಗುರು ಇರಲೇಬೇಕು. ಒಳ್ಳೆ ಗುರುವಾಗಿರಬೇಕು, ಕಠಿಣ ಗುರುವಾಗಿರಬೇಕು. ಭಕ್ತನಿಗೆ ಬೇಕಾಗಿ ಗುರು ಇರಬಾರ್ದು. ಗುರು ಬೇಕು ಅಂತೇಳಿ ಭಕ್ತ ಇರಬೇಕು. ನನಗೆ ಗುರು ಬೇಕೇ ಬೇಕಪ್ಪ ಅಂತೇಳಿ. ಇದು ಗುರು ನನಗೆ ಭಕ್ತ ಬೇಕು ಅಂತೇಳಿದರೆ ಅದು ಅಲ್ಲಿ ಗುರುವಿನ ಸ್ಥಿತಿ ಕಳೆದು ಹೋಯ್ತು. ನಿನಗೆ ಬೇಕಾ ನೀನು ಬಾ ಅಷ್ಟೇ, ನನಗೆ ಬೇಕಾಗಿ ಬರಬೇಡ. ನನಗೆ ಬೇಕಾಗಿ ಬರೋದೇ ಬೇಡ, ನಿನಗೆ ಬೇಕಾ ನೀನು ಬಾ. ಪ್ರಕೃತಿ ಯಾವತ್ತೂ ಇದ್ದರೂ ಪ್ರಕೃತಿ ಹತ್ರ ನಾವು ಹೋಗೋದು ಹೊರತು ಪ್ರಕೃತಿ ನಮ್ಮ ಹತ್ರ ಬರ್ತದ? ಏನಾದರೂ ಬೇಕು ಅಂತೇಳಿ ನಮಗೆ ಸಿಗ್ತದ? ನಮ್ಮ ಹತ್ರ ಬರ್ತದ? ನಾವು ಅದ್ರ ಹತ್ರ ಹೋಗಬೇಕು ಅಲ್ವಾ? ನಮ್ಮದು ಅಂತೇಳಿ ಕೊಟ್ಟಿದ್ದಾನೆ ಭಗವಂತ, ಅದು ಕೊಟ್ಟೇ ಆಗಬೇಕು. ಕಾರಣ ಏನು? ಅದು ಆ ಪ್ರಕೃತಿ ನಿನ್ನ ಒಳಗೂ ಉಂಟು ಅಂತೇಳಿ ಅಲ್ವಾ? ಏನೆಲ್ಲ ಪಂಚಭೂತದಲ್ಲಿ ಉಂಟು ಅದೇ ನಮ್ಮಲ್ಲಿರುವುದಲ್ವ? ಅದೇ ಪಂಚಭೂತದಿಂದ ಸೃಷ್ಟಿಯಾಗಿದ್ದಾನೆ ನಾವು. ಆಗ ಅದೇ ಪಂಚಭೂತದಿಂದ ಸೃಷ್ಟಿಯಾದಾಗ ಪಂಚಭೂತಗಳಲ್ಲಿ ಏನೆಲ್ಲ ಉಂಟು ಅಷ್ಟು ವಿಚಾರ ನಮ್ಮಲ್ಲೇ ಉಂಟು. ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಪಂಚಭೂತಗಳಿಗೆ ಯಾವುದೇ ಭೇದ ಭಾವಗಳಿಲ್ಲ, ಯಾವುದೇ ವಿಚಾರಗಳೇ ಇಲ್ಲ. ಅದೇ ನಮ್ಮ ಒಳಗಿರುವಾಗ ಆ ಗುಣ ನಮ್ಮಲ್ಲಿ ಯಾಕೆ ಇಲ್ಲ? ನಾವು ಅರ್ಥ ಮಾಡಿಕೊಳ್ಳಿಲ್ಲ, ಸತ್ಯವನ್ನು ತಿಳಿದುಕೊಳ್ಳಿಲ್ಲ. ಆ ರೀತಿ ಮನುಷ್ಯನ ಜೀವನ ಇರುವಾಗ ಸತ್ಯದ ಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಮರಣದ ನಂತರ ಕೂಡ ಮನುಷ್ಯ ಜನ್ಮಕ್ಕೆ ಬರಲಿ ಎಂಬ ಸಂದೇಶಗಳು ಇವತ್ತಿನ ಸಂದೇಶಗಳು. ಪ್ರತಿಯೊಂದು ಮಾನವ ಕುಲಕ್ಕೂ ಹೇಳುವಂಥ ವಿಚಾರ ಇದೆ.
ಕೇಳುವವ ಕೇಳ್ತಾನೆ, ಬಿಡುವವ ಬಿಡ್ತಾನೆ, ಹೊಗಳುತ್ತಾನೆ, ಏನೋ ಒಂದು ಮಾಡ್ತಾನೆ. ಸತ್ಯ ಸತ್ಯವೇ. ಸೂರ್ಯ ಯಾವತ್ತಿದ್ರೂ ಸೂರ್ಯನ ಸ್ಥಿತಿಯನ್ನು ಬದಲಾಯಿಸಲಿಲ್ಲ. ಚಂದ್ರ ಯಾವತ್ತಿದ್ರೂ ಚಂದ್ರನ ಸ್ಥಿತಿಯನ್ನು ಬದಲಾಯಿಸಲಿಲ್ಲ. ಅದೇ ರೀತಿ ಒಂದು ಗುರು ಅಂತ ಇದ್ದರೆ ಅವರ ಸ್ಥಿತಿಯನ್ನು ಅವರು ಯಾವತ್ತೂ ಕೂಡ ಬದಲು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾರಿಗೂ ಬೇಕಾಗಿ ಅವರನ್ನು ಬದಲು ಮಾಡಲಿಕ್ಕಿಲ್ಲ. ಅದು ಗುರು ಸ್ಥಿತಿ. ಆದ ಕಾರಣ ಹೇಳೋದು, ಒಳ್ಳೆಯವರಿದ್ದರೂ ಕೆಟ್ಟವರಿದ್ದರೂ ಸೂರ್ಯ ಉದಯ ಆಗುವುದು ಹಾಗೆ ಆಗ್ತದೆ. ಒಳ್ಳೆಯವರಿದ್ದರೂ ಕೆಟ್ಟವರಿದ್ದರೂ ರಾತ್ರಿ ಆಗೋದು ಹಾಗೆ ಆಗ್ತದೆ. ಚಂದ್ರ ಬಂದೇ ಬರ್ತಾನೆ ಅಲ್ವ? ಸೂರ್ಯ ಚಂದ್ರ ಅಂತೇಳಿರುವ ಕಾರಣ ತಾನೆ ಅಮಾವಾಸ್ಯೆ ಹುಣ್ಣಿಮೆ ಅಂತ ಆಯಿತು. ಅಮಾವಾಸ್ಯೆ ಹುಣ್ಣಿಮೆ ತಾನೆ ನಮ್ಮ ಜೀವನ, ಪಾಸಿಟಿವ್ ನೆಗೆಟಿವ್. ಹಗಲು ರಾತ್ರಿ ತಾನೆ ನಮ್ಮ ಜೀವನ. ಆಗ ಪ್ರಕೃತಿ ಹೇಗೆ ಉಂಟು ಹಾಗೆ ತಾನೇ ಉಂಟು ನಮ್ಮ ಒಳಗೆಲ್ಲವೂ. ಆಗ ಪ್ರಕೃತಿಯಲ್ಲಿ ಇಷ್ಟೆಲ್ಲ ಒಳ್ಳೊಳ್ಳೆ ಗುಣಗಳು ಉಂಟು, ಇಷ್ಟೆಲ್ಲ ತ್ಯಾಗ ಉಂಟು, ಇಷ್ಟೆಲ್ಲ ಸತ್ಯ ಉಂಟು. ಅದನ್ನು ನಮ್ಮ ಒಳಗೆ ಯಾಕೆ ಇದ್ದದ್ದು ಹೊರಗೆ ಬರುವುದಿಲ್ಲ? ಈ ಸತ್ಯವನ್ನು ತಿಳಿಯಿರಿ. ಮನುಷ್ಯ ಜನ್ಮದಲ್ಲಿ, ಮನುಷ್ಯನ ಜೀವನದಲ್ಲಿ ಈ ಸತ್ಯವನ್ನು ತಿಳಿದರೆ ಎಲ್ಲದಕ್ಕೂ ಒಳ್ಳೆಯ ದಾರಿ ಸಿಗ್ತದೆ. ಪ್ರತಿಯೊಂದು ವಿಚಾರ ಸೂಕ್ಷ್ಮವಾಗಿ ಆಲೋಚನೆ ಮಾಡಿದರೆ ಮಾತ್ರ ಇದೆಲ್ಲ ಅರ್ಥ ಆಗುವುದು. ಇದೆಲ್ಲ ಅರ್ಥ ಆಗಬೇಕು ಅಂದರೆ ಜನ್ಮ ಜನ್ಮದ ಪುಣ್ಯ ಕೂಡ ಬೇಕು. ಎಷ್ಟು ವರ್ಷಕ್ಕೂ ಸಾಕು, ಇದು ಎಷ್ಟು ಜನ್ಮಕ್ಕೂ ಸಾಕು. ಇವತ್ತು ಹೇಳಿದ ವಿಚಾರಗಳು ಪುನಃ 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 ರಿವೈಂಡ್ ಮಾಡಿ ಕೇಳಿ. ಗೊತ್ತಾಗದಿದ್ದರೆ ಒಂದು ಜನ್ಮಕ್ಕಂತೂ ಇದು ಗೊತ್ತಾಗೋದಂತೂ ಸತ್ಯವೇ. ನಿಮ್ಮ ಜೀವಾತ್ಮಲ್ಲಿ ಕೂತ್ಕೊಳ್ಳಿಕ್ಕೆ ಕಲಿಸಿ. ಮೊದಲು ಏನು ಕಾಟಾಚಾರಕ್ಕೆ ಬಂದು ಹೋದೆವು ಅಂತೇಳಿ ಎಲ್ಲ ಆದರೆ ಇಲ್ಲಿಗೆಲ್ಲ ಬರುವ ಅವಶ್ಯಕತೆ ಇಲ್ಲ ಅಂತೇಳಿ, ಸತ್ಯವನ್ನು ತಿಳಿಲಿಕ್ಕೆ, ಜನ್ಮದ ಮರ್ಮವನ್ನು ತಿಳಿಲಿಕ್ಕೆ, ಮನುಷ್ಯ ಜನ್ಮ ಅಂದರೆ ಏನಂತ ತಿಳಿಲಿಕ್ಕಿದ್ದರೆ ಮಾತ್ರ ಇಲ್ಲಿಗೆ ಬಂದರೆ ಸಾಕು. ವೇಷ ಹಾಕಿಕೊಂಡು ಅದು ಗೊತ್ತುಂಟು, ಇದು ಗೊತ್ತುಂಟು, ಆ ಕಡೆದು ಗೊತ್ತುಂಟು, ಈ ಕಡೆದು ಗೊತ್ತುಂಟು, ಸಾವಿರ ಪ್ರಶ್ನೆ, ಇದನ್ನೆಲ್ಲ ಕೇಳಿಕೊಂಡೆಲ್ಲ ಇದೆಲ್ಲ ಬಂದು ಸೇವೆ ಮಾಡೋದೆಲ್ಲ ವ್ಯರ್ಥ. ದರ್ಶನ ಮಾಡೋದೇ ವ್ಯರ್ಥ. ಪಾಪ ಕಟ್ಟಿಕೊಡ್ಬೋದು. ಲಾಸ್ಟಿಗೆ ಪಾಪದ ಮೇಲೆ ಪಾಪ ಬಂದು ಬಿಡ್ಬೋದು. ಸತ್ಯವೇ. ಸತ್ಯದತ್ತ ನಾವು ಹೋಗುವ ಸೊಪ್ಪಾದ ಸತ್ಯದ ಅರಿವು ನಮ್ಮ ಒಳಗೆ ಇದ್ದರೆ ಮಾತ್ರ ಗುರು ದರ್ಶನ, ಗುರು ಸೇವೆ ಎಂಬುದು ಪರಮ ಪವಿತ್ರವಾಗುವುದು. ಇದನ್ನು ಸ್ವಲ್ಪ ಅರ್ಥ ಮಾಡಿಕೊಳ್ಳಿ. ಎಲ್ಲ ಗುರುಮನೆ ಭಕ್ತರುಗಳಿಗೆ ಹೇಳುವುದು, ಪ್ರತಿಯೊಂದು ಗುರುಮನೆ ಭಕ್ತರುಗಳಿಗೆ ಇವತ್ತಿನ ಸಂದೇಶ. ತಿರುಚಿಟ್ರಂಬಲಂ. ಗುರುವೇ ಶರಣಂ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ.